ಚಟ್ನಿ ಚಲೋ ಆಗ್ಯದ. ನೀರು ಮಾಡಿಲ್ಲ ನೀಟಾಗಿ ಕಳಿಸ್ತಾರೆ ನೋಡು ಹಾಗೆಲ್ಲ ಸ್ವಚ್ಛತೆ ಮೊದಲಿಗೆ ನಿಮ್ಗೆ ಪ್ರಯಾರಿಟಿ ಇರ್ಬೋದು. ಈಗೆಲ್ಲ ಹೊಲಸ ಇರ್ಬೋದು ಕಾಲಾಗ ತೆಗೀರ ಇಲ್ಲಿ ತೆಗೀರಿ ಹಂಗೆ ಸ್ವಚ್ಛ ಮಾಡ್ತಾ ಇರ್ಬೇಕು ಇಲ್ಲಿ ತೆಗಿತಾ ಇರ್ಬೇಕು. ಇಲ್ಲ ಹಿಟ್ಟದಾಗೈತಿ ಶೇಂಗಾಕಾಳು ತೆಗೀರಿ. ಕಂಡು ಮನ್ಸಾರ್ತೀವಿ ನಾವು ಏನು ಯಾಕೆ ಎಲ್ಲಿಂದ ಮಾಡ್ತೀವಿ ಏನು ನೋಡಿ ಕಂಡು ಚೇಂಜ್ ಮಾಡ್ದಲ್ಲ ಮತ್ತೆ ಇಂಥ ದಿವಸ ಮಕ್ಳಿಗೆ ಕೊಟ್ರ ನೋಡಿ ನೀವೇ ತಿಂತೀವಿ ಹೇಳ್ರಿ. ಏ ಪೂಜಾ ಇವನ ಎವ್ರಿ ಮಂತ್ ವಿಸಿಟ್ ಹಾಕೊಂಡ್ಬಿಡ್ರಿ. ಸಪ್ಲೈ ಹಚ್ಕೊಡ್ರಿ ನಾವು ಫೋನ್ ನೋಡ್ರಿ ಮತ್ತೆ ಈ ಡ್ಯಾಮೇಜ್ ತಂದ್ರ ಮತ್ತೇನ್ ಮಾಡುದು? ಇಲ್ಲ ನಾ ಕ್ರಮ ತಗೋತೀನಿ. ಈಗ ಎಷ್ಟು ಮಕ್ಕಳು ತಿನ್ನೋದು ಹಿಂಗೆ ಮಾಡಿದ್ರೆ ನೋಡ್ರಿ ಕಡ್ಲಿ ಇದನ್ನ ತಿನ್ನಕಾಗತ್ತೆ ಹೇಳ್ರಿ ನೀವ ಮಕ್ಕಳಿಗೆ. ಹಲೋ ಸರ್, ಆ ಕಡ್ಲಿಕಾಳು ತಿಂದಿನಪ್ಪ ಒಮ್ಮೆ ಅದೇ ಮನುಷ್ಯ ತಿನ್ನೋಂಗದಾವು. ಆ ಒಟಾನ ಹೆಂಗದಾವು? ಯಾವ ಟೆಂಡರ್ ಅದಾವಿಲ್ರಿ, ಮಕ್ಕಳು ಚಲೋ ಊಟ ಕೊಡ್ಬೇಕು. ನಾ ಹೇಳ್ಬಿಡ್ತೀನಿ ನೋಡಿ, ಇಲ್ಲಿಕ್ಕೆ ಕ್ರಮ ತಗೋತೀನಿ, ನಿಮ್ಗೆ ಹೇಳ್ಬಿಡ್ತೀನಿ. ಫುಡ್ಡಿನಾಗ ಕಾಂಪ್ರಮೈಸ್ ಇಲ್ಲ. ಒಳ್ಳೆ ಒಳ್ಳೆ ಫುಡ್ ಕೊಡೋಕವು ಮನೆ ಬಿಟ್ಟು ಬಂದಿರ್ತಾವ ಮಕ್ಳು. ನೀವು ನೋಡಿ ಸೀರಿಯಸ್ ಆಗಿರ್ಬೇಕು. ನೀವು ನಾ ಬಂದು ನಾನು ಭೇಟಿಯಾಗ್ರಿ ಏನೇನು ಮಿಸ್ಟೇಕ್ ಅಂತ ಹೇಳ್ತೀನಿ. ಯಾವ ಸಪ್ಲೈ ನಾವು ಬೆನ್ನತ್ತಿ ಸರಿ ಮಾಡಿಸಿ ಒಳ್ಳೆ ಫುಡ್ ಕೊಡ್ಬೇಕು. ಅಲ್ಲ ಟೆಂಡರ್ ಯಾವಾಗಾರ ಆಗಲಿ ನನಗದು ಸಂಬಂಧ ಇಲ್ಲ, ನಮಗೆ ಒಳ್ಳೆ ಕ್ವಾಲಿಟಿ ಕೊಡ್ಲಿ ಅಷ್ಟೇ. ಆಮೇಲೆ ಇದ್ರದ್ದು ಏನೋ ಉದ್ದಿನ ಬ್ಯಾಳಿ ಕೊಟ್ಟಾರ, ಹಿಟ್ಟದ ಹೆಂಗೈತೆ. ಆಮೇಲೆ ಸಿರಾದ ರವಾ ಐತಲ್ಲ ಅದು ಪೂರ್ತಿ ಹಿಟ್ಟು. ನಾ ಏನಂತ ಗೊತ್ತ, ನೀವು ಕರೆಕ್ಟಾಗಿ ನೋಡ್ರಿ. ಮೊದ್ಲಕ್ಕ ಹುಡುಗರಿಗೆ ಕೊಡೋಕಿನ ಮೊದ್ಲಕ್ಕೆ ನೀವು ತಿಂದು ನೋಡ್ರಿ ಡೈಲಿ. ನಾ ತಿಂದು ನೋಡಿನಿ, ಸಾಂಬಾರು ಸರಿ ಇಲ್ಲ ಅಂತ ಹೇಳಿದೆ. ಒಂದು ಇಷ್ಟೆಲ್ಲ ಖರ್ಚು ಮಾಡಿ ಶಾಲೆಗಳು ನಡೆಸ್ತೀವಿ, ಹೆಂಗ್ರಿ? ಬಡ ಮಕ್ಕಳು ಇಲ್ಲಿ ಬಂದು ಓದಾಕಿರ್ತಾವ, ಅವಕ್ಕೆಲ್ಲ ಚಲೋ ಊಟ ಕೊಡ್ಬೇಕಲ್ಲ ನಾವು. ಓಕೆ.